ಅದನ್ ಬಿಟ್ಟು ಬೇರೇನು ಮಾಡಬಾರ್ದು. ಸರಿ ನೋಡಿ, ಅತ್ತೆ ಯಾವ ತಪ್ಪು ಇಲ್ಲ. ಹೊರಗಡೆ ಇದ್ದಾರೆ ಇರಿ, ನಾನು ಹೊರಗಡೆ ಹೋಗಿ ಸ್ವಲ್ಪ ಮಾತಾಡಬೇಕು. ಹೇಳಿದ್ನಲ್ಲ, ನನ್ನ ಮನ್ಸು ಒಪ್ತಿಲ್ಲ ಅಂತ. ನನ್ಗೆ ಅವಳ ಮೇಲೆ ಎಷ್ಟೇ ಕೋಪ ಇದ್ರು ಅವಳನ್ನು ಒಂದು ಹೆಣ್ಣಾಗಿ ನೋಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಅವಳನ್ನ ಕೊಲೆ ಮಾಡೋ ಮಟ್ಟಕ್ಕೆ ಖಂಡಿತ ನಾನು ಹೋಗಲ್ಲ. ಅತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ ನಾನು ನೀರು ಕೊಡ್ತೀನಿ, ಬನ್ನಿ. ಇಲ್ಲ ತುಳಸಿ, ಇನ್ನೊಂದು ಕ್ಷಣನೂ ನನ್ನ ಕೈಲಿ ಇರಕ್ಕಾಗ್ತಿಲ್ಲ. ಬಾ, ಮನೆಗೆ ಹೋಗೋಣ ಬಾ. ನಿಲ್ಲಿ, ನಿಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಆಗೋವರೆಗೂ ನೀವಿಲ್ಲಿಂದ ಕದ್ಲೋ ಹಾಗಿಲ್ಲ. ಮೈನಾ ನಿಮ್ದು ತಪ್ಪಿಲ್ಲ ಅಂತ ಹೇಳೋವರೆಗೂ ನೀವಿಲ್ಲಿಂದ ಹೋಗೋ ಹಾಗಿಲ್ಲ, ಗೊತ್ತಾಯ್ತಾ? ಏನ್ ಮೇಡಮ್ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ಡಾಕ್ಟರ್ ಹೇಳಿದ್ರಲ್ಲ ಮೈನಾ ಕಣ್ಬಿಟ್ಟಾಯ್ತು ಅಂತ. ನೀವು ಹೋಗಿ ಅವಳ ಹತ್ರ ಬೇಕಾದ್ರೆ ಮಾತಾಡಿ. ಹಾಗಂತ ನನಗೂ ಅತ್ತೆಗೇನಾದ್ರೂ ತೊಂದರೆ ಕೊಟ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಿಮ್ ಮೇಲೇನೆ ನಾನು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನು ನನ್ಗೆ ಹೆದರ್ಸ್ತಿದೀಯಾ? ಮೇಡಮ್, ನಾನ್ ಹೆದರ್ಸ್ತಿಲ್ಲ, ಅವಾಗಿಂದ ನೀವೇ ನಮ್ಮನ್ ಸುಮ್ಮನೆ ಹೆದರ್ಸ್ತಾ ಇರೋದು. ನೋಡಿ, ನಾವಿವಾಗ ಮನೆಗೆ ಹೋಗ್ತೀವಿ. ಅಕಸ್ಮಾತ್ ಏನಾದ್ರೂ ಮೈನಾ ಕಣ್ಬಿಟ್ಟು ಅವಳ ಸ್ಥಿತಿ ಕಾರಣ ನಾವೇ ಅಂತ ಹೇಳಿದ್ರೆ ನೀವು ನಮ್ಮನ್ನ ಮನೆಗೆ ಬಂದು ಅರೆಸ್ಟ್ ಮಾಡಿ. ಬನ್ನಿ ಅತ್ತೆ. ನಿಂತ್ಕೊಳ್ಳಿ, ಹೋಗ್ಬಾರ್ದು ಅಂತ ಹೇಳ್ತಿದ್ದೀನಲ್ವಾ? ಪದೇ ಪದೇ ಹೋಗ್ತೀನಿ ಅಂತಿದ್ದೀರಲ್ಲ. ಧ್ರುವ, ನೋಡೋ ನಾನು ಹೇಳ್ತಾ ಇದ್ರು ಇವ್ರು ಕೇಳ್ತಾ ಇಲ್ಲ. ಇನ್ಸ್ಪೆಕ್ಟರ್, ಪ್ಲೀಸ್ ಇವ್ರನ್ನ ಬಿಟ್ಬಿಡಿ. ಏನ್ ಹೇಳ್ತಿದ್ದೀರಾ ಧ್ರುವ? ಹೌದು ಇನ್ಸ್ಪೆಕ್ಟರ್, ಮೈನಾ ಅವರೇ ಹೇಳಿದ್ರು ಇವ್ರದೇನೂ ತಪ್ಪಿಲ್ಲ ಅಂತ. ಅಡ್ಗೆ ಮನೆಯಲ್ಲಿ ಸಾಮಾನುಗಳನ್ನ ಜೋಡಿಸ್ಬೇಕಾದ್ರೆ ಸ್ಟೂಲ್ ಮೇಲಿಂದ ಬಿದ್ರಂತೆ. ಹಾಗಂತ ಮೈನಾ ಹೇಳಿದ್ರಾ? ಹೌದು ಮೇಡಮ್, ಮೈನಾನೇ ಹೇಳಿದ್ದು. ಅದನ್ನೇ ನಾನು ಬಂದಾಗಿಂದ ಹೇಳ್ತಾ ಇದ್ದೀನಿ, ನಮ್ದೇನು ತಪ್ಪಿಲ್ಲ ಅಂತ. ಆದ್ರೂ ನೀವು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರ್ಸಿ ಅವಮಾನ ಮಾಡಿದ್ರಲ್ಲ ನಮ್ಗೆ. ನೋಡಿ ಮೇಡಮ್, ಧ್ರುವ ಅವ್ರಿಗೆ ಫೋನ್ ಮಾಡಿ ಅಂತ ನಾವು ಪದೇ ಪದೇ ಹೇಳ್ತಾನೆ ಇದ್ವಿ. ನೀವು ಫೋನ್ ಮಾಡ್ಲಿಲ್ಲ, ಅದಕ್ಕೆ ಅನುಮಾನ ಬಂದು ಪೊಲೀಸ್ ಅವ್ರನ್ನ ಕರ್ಸಿದ್ವಿ. ಮಗನ್ಗೆ ಯಾವಾಗ ಹೇಳ್ಬೇಕು ಹೇಳ್ಬಾರ್ದು ಅಂತ ತಾಯಿಯಾಗಿ ನನಗ್ ಗೊತ್ತು. ನೀವೆಲ್ಲ ಸೇರ್ಕೊಂಡು ಮನಸ್ಸಾಕ್ಷಿ ಇಲ್ದೇ ಇರೋರ್ ತರ ನಡ್ಕೊಂಡ್ರೆ ನಾವೇನೋ ದ್ರೋಹ ಮಾಡಿರೋ ತರ ನಡ್ಕೋತಾ ಇದ್ದೀರಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ, ಈ ಪೊಲೀಸ್ನವರು ನಮ್ಮನ್ನ ಕೈದಿಗಳ ತರ ನೋಡ್ತಾ ಇದ್ದಾರೆ. ಈಗ ನಮ್ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಏನ್ ಮಾಡ್ತಾರಂತೆ? ಕಂಪ್ಲೇಂಟ್ ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಮ್ ಕೆಲ್ಸ ನಾವು ಮಾಡಿದೀವಷ್ಟೇ. ನಿಮ್ಮಿಬ್ರು ನಡವಳಿಕೆ ಕೂಡ ಸಂದೇಹ ಬರೋ ತರನೇ ಇತ್ತು, ಅದಕ್ಕೆ ಆ ರೀತಿ ನಡ್ಕೊಂಡ್ವಿ. ಮೇಡಮ್, ಪ್ಲೀಸ್ ಬಿಟ್ಬಿಡಿ. ನಮ್ಮಮ್ಮ ಹಾಗಲ್ಲ. ತುಳಸಿ, ಬಾ ಮನೆಗೆ ಹೋಗೋಣ. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ ಡಾಕ್ಟರ್.